ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ನಾವಿವತ್ತು ಎವರ್ಗ್ರೀನ್ ಗಾರ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಕಂಪನಿಯಲ್ಲಿದ್ದೇವೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಕೂಡ ಆಗುತ್ತೆ, ಹಾಗೆಯೇ ಡೆಲಿವರ್ ಕೂಡ ಆಗುತ್ತೆ. ಯಾವ ಐಟಮ್ಸ್ ಅನ್ನುವಂತಹದ್ರ ಕುರಿತು ನಾವಿವತ್ತು ಮಾತನಾಡಲಿಕ್ಕಿದ್ದೇವೆ. ಸೊ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅರೇಂಜ್ ಮಾಡಬೇಕಿದ್ರೆ ಅಥವಾ ಯಾವುದಾದ್ರೂ ಒಂದು ಕಾರ್ಪೊರೇಟ್ ಟೀ ಶರ್ಟ್ಸ್ಗಳು ಬೇಕಾಗಿದ್ದಲ್ಲಿ, ಸ್ಪೋರ್ಟ್ಸ್ ಜರ್ಸಿಗಳು ಬೇಕಾಗಿದ್ದಲ್ಲಿ ಶಾಪ್ಸ್ಗಳಿಗೆ ಹೋಗೋದು, ಹಾಗೆಯೇ ಬಲ್ಕಾಗಿ ಪರ್ಚೇಸ್ ಮಾಡೋದಂದರೆ ಲಿಟಲ್ ಬಿಟ್ ಕಾಸ್ಟ್ಲಿ. ಆದರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ರೀಸನೇಬಲ್ ಪ್ರೈಸ್ನಲ್ಲಿ ನಿಮಗೆ ಡೆಲಿವರಿ ಮಾಡ್ತಾರೆ. ಸೊ ಇದು ಏನು ಸ್ಪೋರ್ಟ್ಸ್ ಜರ್ಸಿ ಆಗಿರ್ಬೋದು, ಕಾರ್ಪೊರೇಟ್ ಟಿ ಶರ್ಟ್ಗಳು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಡೆಲಿವರಿ. ನಿಮಗೆ ಯಾವ ರೀತಿಯ ಕಲರ್ಸ್ ಹಾಗೆ ಯಾವ ರೀತಿಯ ಕಂಪನಿ ನೇಮ್ಸ್ ಬೇಕು, ಯಾವ ರೀತಿಯ ಸ್ಪೋರ್ಟ್ಸ್ ನೇಮ್ ಬೇಕು ಎಲ್ಲದೂ ಕೂಡ ಇಲ್ಲಿ ಪ್ರಿಂಟ್ ಮಾಡ್ಬೋದು. ಶಾಪ್ ಇರುವಂಥದ್ದು ಹಂಪನಕಟ್ಟೆಯಲ್ಲಿ, ಮ್ಯಾನುಫ್ಯಾಕ್ಚರ್ ಗಾರ್ಮೆಂಟ್ ಇರುವಂಥದ್ದು ಬೈಕಂಪಾಡಿಯಲ್ಲಿ. ಸೊ ನಾವು ಈಗ ಇರುವಂತಹ ಸ್ಪಾಟ್ ಹಂಪನಕಟ್ಟೆಯ ಖಜಾನಾ ಜ್ಯುವೆಲರ್ಸ್ನ ಫಸ್ಟ್ ಫ್ಲೋರ್ನಲ್ಲಿ. ಸೊ ನೋಡ್ಕೊಂಡು ಬರೋಣ ಯಾವ ರೀತಿಯ ಕಲೆಕ್ಷನ್ಸ್ ಇದೆ ಅಂತ. ಅದು ಕೂಡ ಹಾಗೆ 15 ಪೀಸಸ್ ಮಿನಿಮಮ್ 15 ಪೀಸಸ್ಸಿಂದ ಆರ್ಡರ್ಸ್ ತೊಗೊಳ್ತೇವೆ. ಸೊ ಆ ಥರ ಮ್ಯಾಂಗ್ಳೂರಲ್ಲಿ ಯಾರು ಕೂಡ ಮಾಡೋದಿಲ್ಲ 15 ಪೀಸಸ್ ಕಸ್ಟಮೈಸ್ ಆಗಿ ಕ್ಯಾಪ್ಸ್. ಯಾವ ಥರ ಕಸ್ಟಮೈಸ್ ಬೇಕಿದ್ದರೂ ನಾವು ಮಾಡಿಕೊಡ್ತೇವೆ. ಎಂಬ್ರಾಯ್ಡ್ರಿ ಪ್ರಿಂಟಿಂಗ್ ಎನ್ಗ್ರೇವ್ಡ್ ಯಾವ ಥರ ಬೇಕಿದ್ದರೂ ಮಾಡಿಕೊಡ್ತೇವೆ. ಸೊ ಯಾವ ಥರ ಕಸ್ಟಮರ್ಸ್ ನಿಮ್ಗೆ ಹೆಚ್ಚಾಗಿ ಬರ್ತಾರೆ ಕ್ಯಾಪ್ಸ್ನಲ್ಲಿ? ಸ್ಪೋರ್ಟ್ಸ್ ಕಸ್ಟಮರ್ ಹೈಯೆಸ್ಟ್ ಬರ್ತಾರೆ, ಮತ್ತು ಕಾರ್ಪೊರೇಟ್ ಕಾಂಪ್ಲಿಮೆಂಟ್ಸ್ ಆಗಿ ಕೊಡುವಂಥದ್ದು ಕೂಡ ಬರ್ತಾರೆ ಹೆಚ್ಚಾಗಿ. ಅಂದರೆ ಅವರೊಂದು 100 ಟಿ ಶರ್ಟ್ಸ್ ತೊಗೊಂಡ್ರೆ 100 ಕ್ಯಾಪ್ಸ್ ಅವರಿಗೆ ಬೇಕಂತ ಹೇಳಿ ಅದನ್ನು ಕೂಡ ಮಾಡಿಸಿ ತಗೊಳ್ತಾರೆ. ಸೊ ಇಲ್ಲಿ ಕೆಲವು ಟೀ ಶರ್ಟ್ಸ್ ಇದೆ. ಸೊ ಏನೇನು ಟೀ ಶರ್ಟ್ಸ್ಗಳು, ರೌಂಡ್ ನೆಕ್ ಇದೆ, ಜರ್ಸೀಸ್ ಇದೆ. ಸೊ ಕೇಳೋಣ ಅವ್ರ ಹತ್ರನೇ. ಸೊ ಈ ವೈಟ್ ಟೀ ಶರ್ಟ್ಸ್ ಯಾವ ಥರ ರೌಂಡ್ ಕಾಲರ್ ಟೀ ಶರ್ಟ್ಸ್? ಇದು ರೌಂಡ್ ನೆಕ್ ಟೀ ಶರ್ಟ್ಸ್ ಅಂತ ಹೇಳ್ತೇವೆ ನಾವು. ಸ್ಪೀಡ್ ಅಂತ ಟ್ಯಾಗ್ ಬರುತ್ತೆ ಇದರಲ್ಲಿ. ಇದನ್ನು ಜಾಸ್ತಿಯಾಗಿ ಜನರು ಫೆಸ್ಟ್ಸಿಗೆ, ರೋಸ್ ಫಂಕ್ಷನ್ಸಿಗೆ, ಕಾಲೇಜ್ ಫೆಸ್ಟ್ ಎಲ್ಲ ಅದರಲ್ಲೆಲ್ಲ ಯೂಸ್ ಮಾಡುವಂಥದ್ದು. ಇದರಲ್ಲಿ ವೆರೈಟಿ ಥಿಕ್ನೆಸ್ ವೆರೈಟೀಸ್ ಬರ್ತದೆ. 160 GSM ಬರ್ತದೆ, 180 GSM, 200 GSM, ಆ ಥರ ಎಲ್ಲ ಬೇರೆ ಬೇರೆ ವೆರೈಟೀಸ್ ಬರ್ತದೆ. ಇದನ್ನು ಸ್ಪೋರ್ಟ್ಸ್ ಜರ್ಸೀಸ್ ಅಂತ ಹೇಳ್ತೇವೆ.
ಇದರಲ್ಲೂ ಕೂಡ ಹಲವಾರು ಪ್ಯಾಟರ್ನ್ಸ್ ಬರ್ತದೆ, ಪ್ಯಾನಲ್ಸ್ ಬರ್ತದೆ. ಇದನ್ನೆಲ್ಲ ಪ್ಯಾನಲ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ಕಲರ್ ಕಾಂಬಿನೇಷನ್ಸ್ ಬರ್ತದೆ. ಯಾವುದು ಕಲರ್ ಕಾಂಬಿನೇಷನ್ ಬೇಕಾದರೂ ಕಸ್ಟಮೈಸ್ ಮಾಡಿ ಕೊಡ್ಬೋದು. ಇದು ವಾವ್ 660+ ಅಂತ ನಮ್ಮದು ಬ್ರ್ಯಾಂಡ್. ಇದರಲ್ಲಿ ಕಾಟನ್ ಮತ್ತು ಪಾಲಿಸ್ಟರ್ ಮಿಕ್ಸ್ ಆಗಿರುವಂಥದ್ದು. ಇದನ್ನು ಕಾಂಟ್ರಾಸ್ಟ್ ಕಾಲರ್ ಅಂತ ಹೇಳ್ತಾರೆ. ಬಾಡಿ ಒಂದು ಕಲರ್, ಕಾಲರ್ ಒಂದು ಕಲರ್ ಇದ್ದರೆ ಇದನ್ನು ಕಾಂಟ್ರಾಸ್ಟ್ ಕಾಲರ್ ಅಂತ ಹೇಳ್ತಾರೆ. ಇದನ್ನ ಕಸ್ಟಮೈಸ್ ಕೂಡ ಮಾಡಿಕೊಡ್ತೇವೆ. ಇದು ಕೂಡ ಸ್ಪೋರ್ಟ್ಸ್ ವೆರೈಟಿ. ಇದರಲ್ಲಿ ಕೂಡ ಈ ಥರ ಲೈನ್ಸ್ ಬಂದು ನಿರ್ಮಲ್ ನೆಟ್ ಫ್ಯಾಬ್ರಿಕ್ ಅಂತ ಇದರಲ್ಲಿ ಈಗ ಅದರಲ್ಲಿ ಮಾಡುವಂಥದ್ದು. ಫ್ಯಾಬ್ರಿಕ್ ಕೂಡ ಬೇರೆ ಬೇರೆ ಬರ್ತದೆ ಸ್ಪೋರ್ಟ್ಸಲ್ಲಿ. ಇದರ ನಂತರ ಇದು ಹುಡ್ಡೀಸ್ ಅಂತ, ಜಾಕೆಟ್ಸ್ ಅಂತ ಸಹ ಹೇಳ್ತಾರೆ. ಇದರಲ್ಲಿ ವಿತ್ ಜಿಪ್ ಬರುತ್ತೆ, ವಿದೌಟ್ ಜಿಪ್ ಬರುತ್ತೆ. ಇದು ವಿತ್ ಜಿಪ್, ಇದು ವಿದೌಟ್ ಜಿಪ್ ಬರುತ್ತೆ. ಇದರಲ್ಲಿ ಹುಡೀಸ್ ಬಂದು ಇದು ಕೂಡ ಕಸ್ಟಮೈಸ್ ಮಾಡಿ ಕೊಡ್ತೇವೆ. ಸ್ಪೋರ್ಟ್ಸ್ ಟ್ರ್ಯಾಕ್ ಪ್ಯಾಂಟ್ಸ್ ಜರ್ಸಿಗೆ ಬೇಕಂತ ಅದಕ್ಕೆ ಬೇಕಂತ ಹಾಗೆ ಕಸ್ಟಮೈಸ್ ಮಾಡಿ ಕೊಡ್ತೇವೆ. ಬ್ಲ್ಯಾಕ್ ವಿತ್ ರೆಡ್ ಸ್ಟ್ರೈಪ್ಸ್ ಬೇಕಾ, ಬ್ಲ್ಯಾಕ್ ವಿತ್ ಯಾವ ಕಾಂಬಿನೇಷನ್ ಬೇಕು ಆ ಥರ ಕಾಂಬಿನೇಷನ್ ಮಾಡಿ ಕೊಡುವಂಥದ್ದು ಬೇರೆ ಬೇರೆ ಮೆಟೀರಿಯಲ್ಸಲ್ಲಿ ಮಾಡಿ ಕೊಡ್ತೇವೆ. ಸೂಪರ್ ಪಾಲಿ, ಹನಿಕೋಮ್ ಆ ಥರ ಬೇರೆ ಬೇರೆ ಮೆಟೀರಿಯಲ್ಸಲ್ಲಿ ಕೂಡ ಟ್ರ್ಯಾಕ್ ಪ್ಯಾಂಟ್ಸ್ ಬರುತ್ತೆ. ಟ್ರ್ಯಾಕ್ ಸೂಟ್ಸ್ ಅಂತ ಇದೆ. ಇದು ಜಾಸ್ತಿಯಾಗಿ ಸ್ಕೂಲ್ಸ್ಗಳಲ್ಲಿ ಕೋಚಸ್ ಎಲ್ಲ ಯೂಸ್ ಮಾಡುವಂಥದ್ದು. ಇದು ಜಾಸ್ತಿಯಾಗಿ ಕೋಚಸ್ ಎಲ್ಲ ಯೂಸ್ ಮಾಡ್ತಾರೆ ಟ್ರ್ಯಾಕ್ ಸೂಟ್ ಅಂತ. ಇದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಎವರ್ಗ್ರೀನ್ ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಇಲ್ಲಿ ಯಾವ ರೀತಿಯ ಟೀ ಶರ್ಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತದೆ, ಯಾವ ರೀತಿ ಎಕ್ಸ್ಪೋರ್ಟ್ ಆಗ್ತದೆ ಅಂತ ನೋಡೋಣ ಪುಟ್ಟು ವಿರಾಮದ ನಂತರ. ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಎವರ್ಗ್ರೀನ್ ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿದ್ದೇವೆ. ಸೊ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾವ ರೀತಿ ಜರ್ಸಿ ಟೀ ಶರ್ಟ್ಸ್ಗಳು ಇಲ್ಲಿ ಪ್ರಿಂಟ್ ಆಗುತ್ತೆ ಅನ್ನುವಂಥದ್ರ ಕುರಿತು ತೋರಿಸ್ತೀವಿ ನೋಡಿ. ಎವರ್ಗ್ರೀನ್ನ ಸ್ಟಿಚಿಂಗ್ ಸೆಕ್ಷನ್ನಲ್ಲಿದ್ದೇವೆ. ಸೊ ನೋಡೋಣ ಯಾವ ರೀತಿ ಕೆಲಸ ಆಗುತ್ತೆ, ಏನೆಲ್ಲ ಆಗುತ್ತೆ ಅಂತ. ಸರ್, ಈಗ ನಾವು ಸ್ಟಿಚಿಂಗ್ ಸೆಕ್ಷನ್ಸಲ್ಲಿದ್ದೇವೆ. ಸೊ ಮೇ ಬಿ ಇದು ಬಟನ್ ಸೆಕ್ಷನ್ಸ್ ಅಂತ ಅನಿಸುತ್ತೆ. ಯಾವ ರೀತಿ ಇಲ್ಲಿ ವರ್ಕ್ ಆಗುತ್ತೆ? ಆ್ಯಕ್ಚುಲಿ ಇದು ಗಾರ್ಮೆಂಟ್ಸ್ ಲೈನ್ ಅಂತ ಹೇಳುವಾಗ ಒಂದು ಸ್ಟೆಪ್ಸ್ ಇದೆ ಗಾರ್ಮೆಂಟ್ಸ್ ಪ್ರೊಸೆಸಿಂಗಲ್ಲಿ. ಫಸ್ಟ್ ಕಟಿಂಗ್ ಆಗುತ್ತೆ, ಕಟಿಂಗ್ ಆದಮೇಲೆ ಸ್ಟಿಚಿಂಗ್ ಲೈನ್ ಬರುತ್ತೆ. ಸ್ಟಿಚಿಂಗ್ ಲೈನಿಂದ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಅದರಲ್ಲಿ ಸಿಂಗಲ್ ವರ್ಕ್ ಬರುತ್ತೆ, ಓವರ್ಲಾಕ್ ಬರುತ್ತೆ, ಫ್ಯಾಟ್ಲಾಕ್ ಬರುತ್ತೆ. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಷಿನ್ಸ್ ಇದೆ ಇದರಲ್ಲಿ. ಅಂದರೆ ಮಿಷಿನ್ಸ್ ನೋಡಲಿಕ್ಕೆ ಚಿಕ್ಕದಿರುತ್ತೆ, ವ್ಯಾಲ್ಯೂಸ್ ಅಷ್ಟೇ ಜಾಸ್ತಿ ಇದೆ ಮಿಷಿನ್ಸ್ ಇದು. ಮತ್ತು ಇದು ಕಾಜೆ ಬಟನ್ಸ್ ಎಂಡ್ ಆಫ್ ದಿ ಮತ್ತು ಎಲ್ಲ ಪ್ರಾಡಕ್ಟ್ ಆಗುವಾಗ ಮತ್ತು ಲಾಸ್ಟಿಗೆ ಕಾಜೆ ಬಟನ್ ಮಾಡ್ತೇವೆ. ಓವರಾಲ್ ಅಂದರೆ ಇದು ಲೈನ್ ಪ್ರೊಡಕ್ಷನ್ ಅಂತ ನಾವು ಹೇಳ್ತೇವೆ. ನಮ್ಮದಂದರೆ ಲೈನ್ ಪ್ರೊಡಕ್ಷನಲ್ಲಿ ಏನಾಗುತ್ತೆ ಅಂದರೆ ಡೈಲಿ ಪ್ರೊಡಕ್ಷನ್ ನಮಗೆ ಔಟ್ಪುಟ್ ಒಳ್ಳೆಯದಾಗಿ ತೆಗಿಬೋದು. ಸೊ ಈಗ ಒಂದು ಗಾರ್ಮೆಂಟ್ಸ್ ಅಂದರೆ ಅದಕ್ಕೆ ರಾ ಮೆಟೀರಿಯಲ್ಸ್ ತುಂಬ ಇಂಪಾರ್ಟೆಂಟ್. ಸೊ ಎಲ್ಲಿಂದ ನೀವು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತೀರಿ?
ಅಂದರೆ ಈಗ ರಾ ಮೆಟೀರಿಯಲ್ಸ್ ಮುಂಚೆ ಆದರೆ ಜನರು ಹೇಳ್ತಾರೆ ಚೈನಾದಿಂದ ಕಮ್ಮಿ ಸಿಗುತ್ತೆ ಅಂತ. ಆದರೂ ನಾವು ಈಗ ಇಂಡಿಯಾದಲ್ಲಿ ನಮಗೆ ಮೇಕ್ ಇನ್ ಇಂಡಿಯಾ ಬಂದಾದ ಮೇಲೆ ಇಂಡಿಯಾದಲ್ಲಿ ನಮಗೆ ಕಡಿಮೆ ಅಲ್ಲಿ ಸಿಗುತ್ತೆ. ಈಗ ತಿರುಪೂರು ನಮ್ಮದೊಂದು ನೀಡ್ಸ್ ಹಬ್, ಅಂದರೆ ನಮಗೆ ನೀಡ್ಸ್ದು ಏನಿದ್ದರೆ ಅಂದರೆ 100% ಕಾಟನ್ ಏನು ರಿಕ್ವೈರ್ಮೆಂಟ್ ಇದ್ದರೆ ಸಹ ನಾವು ತಿರುಪೂರಿಂದಲೇ ನಾವು ತೊಗೊಂಡು ಬರೋದು. ಅದು ನಮ್ಮದು ಸೆಕೆಂಡ್ ಹೋಮ್ ಅಂತ ಹೇಳ್ಬೋದು. ನಮ್ಮದು ಇದು ಮ್ಯಾಂಗ್ಳೂರ್ ಒಂದು ಫಸ್ಟ್ ನಾವು ಬೆಳೆದಿದ್ದು ನೇಟಿವ್ ನಮ್ಮದು ನಾವು ಇಲ್ಲೇ ಹುಟ್ಟಿದ್ದು, ಅದಕ್ಕೆ ನಮ್ಮದು ಮ್ಯಾಂಗ್ಳೂರಲ್ಲಿ ಒಂದು ಬೇಕು ಅಂತ ಅದಕ್ಕೆ ನಾನು ಒಂದು ಯೂನಿಟ್ ಸೆಟ್ ಮಾಡಿದ್ದು. ಆದರೂ ಎಲ್ಲ ನಮ್ಮದು ರಾ ಮೆಟೀರಿಯಲ್ ಎಲ್ಲ ನಮ್ಮದು ತಿರುಪೂರಿಂದಲೇ ಬರೋದು, ಯಾಕಂದರೆ ಅಲ್ಲಿ ಸಹ ನಮ್ಮದು ಯೂನಿಟ್ ಇದೆ. ಆ ಪ್ರಕಾರದಲ್ಲಿ ನಾನು ರಿಕ್ವೈರ್ಮೆಂಟ್ಸ್ ಹೇಗೆ ಬರುತ್ತೆ ಆ ರೀತಿಯಲ್ಲಿ ನಾನು ಇಲ್ಲಿ ಇಂಪೋರ್ಟ್ ಮಾಡ್ತಿದ್ದೆ. ನಾವು ರಾ ಮೆಟೀರಿಯಲ್ ರೆಡಿ ಸ್ಟಾಕ್ ಇಲ್ಲಿ ಇಡ್ತಾ ಇದ್ದೇವೆ. ಸೊ ಈಗ ನಿಮ್ಮದು ಎಕ್ಸ್ಪೋರ್ಟ್ಸ್ ವಿದಿನ್ ಇಂಡಿಯಾ ಇದೆಯಾ ಅವ್ರ ಫಾರಿನ್ ಕಂಟ್ರೀಸಿಗೆಲ್ಲ ಎಕ್ಸ್ಪೋರ್ಟ್ ಆಗ್ತಿದೆಯಾ ಹೇಗೆ? ಹೌದು, ಆ್ಯಕ್ಚುಲಿ ನಮ್ಮದು ಯು ಎ ಮೇನ್ ಬೇಸ್, ನಮ್ಮದು ಟ್ರೇಡಿಂಗ್ ಅಂತ ಹೇಳೋದು ಯು ಎಲ್ಲಿ. ನಮ್ಮದು ಕೆಲವರು ಕ್ಲೈಂಟ್ಸ್ ಇದ್ದಾರೆ ಯು ಎಲ್ಲಿ, ಅವರಿಗೆ ನಾವು ಕೆಲಸ ಮಾಡ್ತಾಯಿದ್ದೇವೆ ರೆಗ್ಯುಲರ್ ಆಗಿ. ಅದು ಬಿಟ್ಕೊಂಡು ನಾವು ಈಗ ಆಫ್ರಿಕಾದ ಒಂದು ಪ್ಲ್ಯಾನ್ ಇದೆ. ಆಫ್ರಿಕಾಗೆ ಅಂದರೆ ಆಫ್ರಿಕಾ ತುಂಬ ದೊಡ್ಡ ಮಾರ್ಕೆಟ್, ನೆಸೆಸಿಟೀಸ್ ತುಂಬ ಇದೆ. ಇಂಡಿಯಾ ಲೆವೆಲಿಗೆ ಕಾಂಪೀಟ್ ಮಾಡಲಿಕ್ಕೆ, ಸಪ್ಲೈ ಮಾಡಲಿಕ್ಕೆ ಇಂಡಿಯನ್ ಹತ್ರ ಕೆಪಾಸಿಟಿ ಇದೆ. ನಂದೀಗ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಇಂಟರ್ನ್ಯಾಷನಲ್ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದರೆ ನಂದು ಆಫ್ರಿಕಾದಲ್ಲಿ ಈಗ ನಂದು ಕೆಲವು ಬೈಯರ್ಸ್ ಬರ್ತಾ ಇದ್ದಾರೆ ನನ್ನ ಹತ್ರ ಫ್ಯಾಕ್ಟ್ರಿ ವಿಸಿಟ್ ಮಾಡಲಿಕ್ಕೆ, ಯಾಕಂದರೆ ಅವರಿಗೆ ಸಹ ರಿಕ್ವೈರ್ಮೆಂಟ್ಸ್ ಇದೆ. ಸೊ ನನ್ನ ಪ್ರಕಾರ ಅಂತ ಹೇಳಿದರೆ ಎಕ್ಸ್ಪೋರ್ಟ್ಸ್ ಡೊಮೆಸ್ಟಿಕ್ ಸಹ ಒಳ್ಳೇದಿದೆ, ಎಕ್ಸ್ಪೋರ್ಟ್ ಮಾಡಿದ್ರೆ ನಾವು ಅದು ಸಹ ಒಳ್ಳೇದಿದೆ. ಇಲ್ಲಿ ಇಷ್ಟೊಂದು ಎಂಪ್ಲಾಯೀಸ್ ಇದ್ದಾರೆ. ಸೊ ನಿಮ್ಮ ಮ್ಯಾಕ್ಸಿಮಮ್ ಪರ್ ಡೇ ಇಷ್ಟೇ ಕಂಪ್ಲೀಟ್ ಆಗಬೇಕು ವರ್ಕ್, ಅಥವಾ ಒಂದು ಇದಿರುತ್ತೆ, ಗೋಲ್ ಇರುತ್ತೆ. ಸೊ ಇಷ್ಟೇ ವರ್ಕ್ ಆಗಬೇಕು, ಇಂಥದ್ದೇ ಡೇಟಿಗೆ ಆನ್ ಟೈಮ್ ಡೆಲಿವರಿ ಕೊಡಬೇಕು. ಇದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಗಾರ್ಮೆಂಟ್ಸ್ ಅಂತ ಹೇಳುವಾಗ ಜನರು ಜಾಸ್ತಿ ಬೇಕಾಗ್ತದೆ, ಯಾಕೆಂದರೆ ಇದು ಕೈಯಿಂದ ಕೆಲಸ ಬಂದರೆ ಔಟ್ಪುಟ್ ಬರೋದು. ಅಂದರೆ ಟೀಮ್ ವರ್ಕ್ ಇಂಪಾರ್ಟೆಂಟ್ ಇಲ್ಲಿ. ಫ್ಯಾಕ್ಟ್ರಿ ನಡೆಸಲಿಕ್ಕೆ ಗಾರ್ಮೆಂಟ್ಸ್ ಅಂದರೆ ತುಂಬ ಈಸಿ ಇಲ್ಲ. ಅದಕ್ಕೆ ನಾವು ನಮ್ಮದು ಆ್ಯಕ್ಚುಲಿ ಔಟ್ಪುಟ್ ಹೇಗಿದೆ ಅಂದರೆ ಪರ್ ಡೇ ನಾವು ಒಂದು ಕೆಪಾಸಿಟಿ ಇಟ್ಕೊಂಡಿದ್ದೇವೆ. 2500 3000 ತನಕ ಸಹ ನಾವು ಮಾಡ್ಬೋದು. ಅದು ಹೇಗೆ ನಮ್ಗೆ ರಿಕ್ವೈರ್ಮೆಂಟ್ ಬರುತ್ತೆ ಆ ರೀತಿಯಲ್ಲಿ ನಾವು ಫುಲ್ಫಿಲ್ ಮಾಡಿ ಕೊಡ್ತೇವೆ. ಇಲ್ಲದಿದ್ದರೆ ನಮ್ಮದು ಇನ್ನೊಂದು ಯೂನಿಟ್ ಇದೆ, ಅಲ್ಲಿ ಸಹ ನಾವು ಪ್ರೊಡಕ್ಷನ್ ಮಾಡಿ ತೆಗಿತಾ ಇದ್ದೇವೆ. ಸೊ ಇಲ್ಲಿ ನಾನು ನಿಮ್ಮ ಶಾಪ್ಸಲ್ಲಿ ಫಸ್ಟ್ ಕಂಡುಕೊಂಡದಂದರೆ ಕಪ್ಸ್ ಆಗಿರ್ಬೋದು, ಕ್ಯಾಪ್ಸ್ ಆಗಿರ್ಬೋದು, ತುಂಬ ವೆರೈಟೀಸ್ ಇದೆ. ಓನ್ಲಿ ನಾಟ್ ಟಿ ಶರ್ಟ್ಸ್ ಮಾತ್ರ ಇಲ್ಲ. ಸೊ ನಿಮ್ಮ ಇಲ್ಲಿ ಮೇಜರ್ ಆದಂತಹ ಪ್ರೊಡಕ್ಷನ್ ಯಾವುದು ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀರಾ? ಹಾಗೆ ಯಾವ್ಯಾವ ಪ್ರಾಡಕ್ಟನ್ನು ಪ್ರೊಡಕ್ಷನ್ ಮಾಡ್ತೀರಾ? ಈಗ ಆ್ಯಕ್ಚುಲಿ ನೆಟ್ಸ್ ಕ್ಯಾಟಗರಿ ಬರುವಾಗ ಇದರಲ್ಲಿ ಟ್ರ್ಯಾಕ್ ಪ್ಯಾಂಟ್ ಬರುತ್ತೆ, ಟ್ರ್ಯಾಕ್ ಸೂಟ್ ಬರುತ್ತೆ, ಜರ್ಸೀಸ್ ಬರುತ್ತೆ, ಹುಡ್ಡೀಸ್ ಬರುತ್ತೆ, ಸ್ವೆಟ್ ಶರ್ಟ್ ಬರುತ್ತೆ, ಜರ್ಸೀಸ್ ಬರುತ್ತೆ, ಸಬ್ಲಿಮೇಷನ್ ಜರ್ಸೀಸ್ ಬರುತ್ತೆ, ಟಿ ಶರ್ಟ್ಸ್ ಬರುತ್ತೆ, ಕಾರ್ಪೊರೇಟ್ ಟಿ ಶರ್ಟ್ ಬರುತ್ತೆ. ಪ್ರಮೋಷನಲ್ ಅಂದರೆ ಪ್ರಾಡಕ್ಟ್ ವೈಸಲ್ಲಿ ತುಂಬದಿದೆ. ನಾವು ಮತ್ತು ಪ್ರಮೋಷನಲ್ ಕ್ಯಾಪ್ಸ್ ಎಲ್ಲ ಸಹ ಮಾಡಿ ಕೊಡ್ತಾ ಇದ್ದೇವೆ. ಪ್ರಮೋಷನಲ್ ಕ್ಯಾಪ್ಸ್ ಅಂದರೆ ಟಿ ಶರ್ಟ್ಸ್ ತಗೊಳ್ಳೋರು ಕ್ಯಾಪ್ಸ್ ಕೇಳ್ತಾರೆ, ಅದು ಸಹ ನಾವು ಪ್ರಾಡಕ್ಟ್ ಮಾಡಿ ಕೊಡ್ತಾ ಇದ್ದೇವೆ. ನಾವು ಕ್ಯಾಪ್ಸಲ್ಲಿ ಸ್ಪೆಷಲಿಸ್ಟ್ ಇದ್ದೇವೆ, ಟಿ ಶರ್ಟ್ಸಲ್ಲಿ ಸಹ ಸ್ಪೆಷಲಿಸ್ಟ್ ಇದ್ದೇವೆ, ಜರ್ಸೀಸಲ್ಲಿ ಸಹ ಸ್ಪೆಷಲಿಸ್ಟ್ ಆಗಿದ್ದೇವೆ ನಾವು. ಸೊ ನಾವೀಗ ಪ್ರಿಂಟಿಂಗ್ ಏರಿಯಾದಲ್ಲಿದ್ದೇವೆ. ಸೊ ಆಲ್ಮೋಸ್ಟ್ ನೋಡಿದ್ದೀವಿ ಯಾವ ಥರ ಪ್ರಿಂಟ್ಸ್ ಆಗ್ತದೆ ಅಂತ. ಸೊ ಕೇಳೋಣ ಡೀಟೇಲ್ಸನ್ನು, ಯಾವ ರೀತಿ ಪ್ರಿಂಟ್ಸ್ ಆಗುತ್ತೆ, ಯಾವ್ಯಾವ ವೆರೈಟೀಸ್ ಇದೆ ಅಂತ. ಸರ್, ಈಗ ನಾವು ಪ್ರಿಂಟಿಂಗ್ ಮಿಷಿನ್ ಎದುರೇ ಇದ್ದೇವೆ. ಸೊ ಪ್ರಿಂಟ್ ಆಗ್ತಾ ಇದೆ. ಸೊ ಇಲ್ಲಿ ಅಂದರೆ ವೈಟ್ ಕಲರ್ಸ್ ಪ್ರಿಂಟ್ ಆಗ್ತಾ ಇರೋದು. ಓನ್ಲಿ ವೈಟ್ ಕಲರ್ಸ್ ಪ್ರಿಂಟಿಂಗ್ ಇರೋದು ಅಥವಾ ಬೇರೆ ಬೇರೆ ಕಲರ್ಸ್ ಪ್ರಿಂಟಿಂಗ್ ಇದೆಯಾ? ಇಲ್ಲ, ಇದು ಕಸ್ಟಮರ್ಸ್ದು ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡಿಕೊಡೋದು. ಈಗಂದರೆ ನಮಗೆ ಝೊಮ್ಯಾಟೊ ಏನಂದರೆ ಇವರದೊಂದು ನಮ್ಮ ಹತ್ರ ಕಾಂಟ್ರಾಕ್ಟ್ ನಡೀತಾ ಇದೆ. ಡೈಲಿ ಇವರದೊಂದು ಇಷ್ಟು ಪೀಸ್ ನಮಗೆ ಔಟ್ಪುಟ್ ಕೊಡಲಿಕ್ಕಿದೆ, 1000 ಪೀಸ್ ಡೈಲಿ ಔಟ್ಪುಟ್ ಕೊಡಲಿಕ್ಕಿರುತ್ತೆ. ಸೊ ಅದಕ್ಕೆ ಝೊಮ್ಯಾಟೊ ವೈಟ್ ಕಲರೇ ಪ್ರಿಂಟ್ ಇರೋದು. ಇಲ್ಲದ್ರೆ ಈಗ ಬೇರೆ ಕಾಲೇಜಸ್ ಬಂದರೆ ಮಣಿಪಾಲ್ ಯೂನಿವರ್ಸಿಟಿ, ಇಲ್ಲದ್ರೆ ನಾವು ಮಣಿಪಾಲ್ ಯೂನಿವರ್ಸಿಟಿ ನಮ್ಮದು ಮೇನ್ ಕ್ಲೈಂಟ್, ಯಾಕಂದರೆ ಅಲ್ಲಿದ್ದು ಮಕ್ಕಳು ರೆಗ್ಯುಲರ್ ಆಗಿ ನಮ್ಮದು ಇಷ್ಟು ಆರ್ಡರ್ಸ್ ನಡೀತಾ ಇರ್ತದೆ. ಈಗ ಆರ್ಡರ್ ನಮ್ಮದು ಮೇನ್ ಕಲರ್ಸ್ ಅಂತ ಹೇಳಿದರೆ ನಾವು ಮಲ್ಟಿ ಕಲರ್ಸ್ ಮಾಡಿಕೊಡ್ತೇವೆ. ಎಷ್ಟು ಕಲರ್ಸ್ ಇದ್ದರೆ ನಾವು ಮಾಡಿಕೊಡ್ತೇವೆ. ಕಲರ್ಸ್ ಇದು ನಮಗೆ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನಮಗೆ ಕಲರ್ಸ್ ಇದು ಅಂದರೆ ಕಲರ್ಸ್ ಪ್ರಶ್ನೆ ಯಾವಾಗ ಬರ್ತದೆ, ಸಿಂಗಲ್ ಪೀಸ್ ಆಗ್ತದ ಇಲ್ಲ ಅಂತ ಪ್ರಶ್ನೆ ಬರುವಾಗ ಕಲರ್ಸ್ ಬರ್ತದಿಲ್ಲ ಅಂತೆಲ್ಲ. ನಾವೀಗ ಹೊಸತು ಮಿಷಿನ್ಸ ನಾವೀಗ ಹಾಕ್ತಾ ಇದ್ದೇವೆ, DTG ಅಂದರೆ ಡೈರೆಕ್ಟ್ ಗಾರ್ಮೆಂಟ್ಸ್ ಮೇಲೆ ಪ್ರಿಂಟಿಂಗ್. ಅಂದರೆ ಇದು ಮಿಷಿನ್ ಏನಾದರೆ ನಿಮಗೆ ಸಿಂಗಲ್ ಪೀಸ್ ಔಟ್ಪುಟ್ ಕೊಡ್ತೇನೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ, ಅವರಿಗೆ ಮಲ್ಟಿ ಕಲರ್ಸ್ ಬೇಕು ಅಂತ ಹೇಳಿದರೆ ಒಂದು ಗೂಗಲಲ್ಲಿ ಡೌನ್ಲೋಡ್ ಮಾಡಿ ತೋರಿಸಿದೆ ನನಗೆ ಇದು ಪ್ರಿಂಟ್ ಬೇಕು ಅಂತ ಹೇಳಿದರೆ ಅದು ಸಹ ನಾನು ಮಾಡಿಕೊಡ್ತೇನೆ ವಿತ್ 100 ವಾಶ್ ಗ್ಯಾರಂಟಿದಲ್ಲಿ.
ಎವರ್ಗ್ರೀನ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ನಮ್ಮ ಜೊತೆ ಎವರ್ಗ್ರೀನ್ ಗಾರ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ನ ಮಾಲಕರಾದಂಥ ಮೊಹಮ್ಮದ್ ಸುಹೇಮ್ ಖಾಜಿ ಅವರಿದ್ದಾರೆ. ಈ ಕಂಪನಿ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಯಾವ ರೀತಿ ಇವರ ಜರ್ನಿ ಇದೆ, ಹಾಗೆ ಯಾವ ರೀತಿ ಇವರು ಪ್ರಾಡಕ್ಟ್ಸನ್ನು ಕಸ್ಟಮರ್ಸ್ಗೆ ಡೆಲಿವರಿ ಮಾಡ್ತಾರೆ ಎಲ್ಲದ್ರ ಕುರಿತು ಮಾತನಾಡೋಣ. ಸರ್, ಈಗ ನಿಮ್ಮ ಕಂಪನಿ ಎಸ್ಟಾಬ್ಲಿಷ್ ಆಗಿ ಎಷ್ಟು ಇಯರ್ ಆಯಿತು? ಕಂಪನಿ ಎಸ್ಟಾಬ್ಲಿಷ್ ಆಗಿ ಈಗ 10ನೇ ವರ್ಷ. ಸೊ ನಾವೀಗ 10ನೇ ವರ್ಷದಿಂದ ನಡೀತಾ ಇದ್ದೇವೆ. ನಾವು ಮೇನ್ ಅಂದರೆ ನಮ್ಮದು ಕ್ವಾಲಿಟಿ ಮತ್ತು ಸರ್ವಿಸ್ ನಮ್ಮದೊಂದು ಬೇಸಿಕ್ನ ಇಟ್ಕೊಂಡು ಮುಂದ್ಗಡೆ ಹೋಗಿದ್ದೇವೆ. 2009 ನಾವು ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿ ತಿರುಪೂರ್ ತಮಿಳ್ನಾಡಿಂದ. ಈಗ ನನ್ನ ಸ್ವಂತ ಫ್ಯಾಕ್ಟ್ರಿ ಬೈಕಂಪಾಡಿ ಮ್ಯಾಂಗ್ಳೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಡೈಲಿ ಪ್ರೊಡಕ್ಷನ್ ಒಂದು ಅಪ್ ಟು 2000 ಪೀಸ್ ಡೈಲಿ ಪ್ರೊಡಕ್ಷನ್ ಸಹ ಮಾಡ್ತಾಯಿದ್ದೇನೆ. ಸೊ ಈ ರೀತಿ ನನ್ನ ಕೆಲಸ ನಡೀತಾ ಇದೆ. ಅಂದರೆ ಬೇಸಿಕಲಿ ನಾವು ಪ್ರಮೋಷನಲ್ ಟಿ ಶರ್ಟ್ಸ್, ಕಾರ್ಪೊರೇಟ್ ಟಿ ಶರ್ಟ್ಸ್, ಸ್ಪೋರ್ಟ್ಸ್ ಜರ್ಸೀಸಲ್ಲಿ ನಮ್ಮದು ಮೇನ್ ಪ್ರಾಡಕ್ಟ್ಸ್ ಇಂಟೆನ್ಷನ್ಸ್ ಇದೆ. ಮತ್ತು ನಾವು ಮಂಗಳೂರಲ್ಲಿ ಒನ್ ಆಫ್ ದಿ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಸ್ ವೆಲ್ ಆಸ್ ನಾವು ಸ್ಟಾಕಿಸ್ಟ್ ಅಂತ ಹೇಳ್ಬೋದು. ಮತ್ತು ಅಂದರೆ ಕಸ್ಟಮರಿಗೆ ಯಾವುದೇ ರೀತಿಯಲ್ಲಿ ಟಿ ಶರ್ಟ್ಸ್ ಬೇಕಾಗ್ತದೆ ಯಾವ ರೀತಿಯಲ್ಲಿ ನಾವು ಮಾಡಿಕೊಡ್ತೇವೆ. ಅಂದರೆ ಅವ್ರದ್ದು ಏನು ಡಿಮಾಂಡ್ ಇರುತ್ತೆ ಅದು ನಾವು ಫುಲ್ಫಿಲ್ ಮಾಡಿಕೊಡ್ತೇವೆ. ಸೊ ಈಗ ಸರ್ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ. ಸೊ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಈ 10 ಇಯರ್ಸ್ನ ಜರ್ನಿ ಹೇಗಿದೆ? ಸ್ಟಾರ್ಟಿಂಗ್ ಇಯರ್ನಿಂದ ಹಿಡಿದು ಈ 9th ಇಯರ್ ಕಂಪ್ಲೀಟ್ ಆಗಿದೆ, ಹೇಗಿದೆ? ಬಿಸ್ನೆಸ್ ಅಂತ ಹೇಳುವಾಗ ಒಂದು ಸತಿ ಎಲ್ಲರೂ ಹೇಳ್ತಾರೆ ಬಿಸ್ನೆಸ್ ಮಾಡಲಿಕ್ಕೆ ಸುಲಭ ಇದೆ ಅಂತ. ಆದರೂ ಜರ್ನಿ ಒಳಗಡೆ ಹೋಗುವಾಗ ಎಲ್ಲ ಗೊತ್ತಾಗುತ್ತೆ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಅಂತ. ನಮ್ಮದು ನಾವು MBA ಮುಗಿಸ್ಕೊಂಡು ಬಿಸ್ನೆಸ್ಸಿಗೆ ಬಂದಿದ್ದೇವೆ. ನಮ್ಮ ಪೇರೆಂಟ್ಸ್ ಅವರು ಹೇಳಿದ್ರು ಇಷ್ಟು ಬೇಗ ಬೇಡ ಅಂತ ಬಿಸ್ನೆಸ್, ಆದರೂ ನಾವು ಹೇಳ್ಕೊಂಡು ಬಂದಿದ್ದೇವೆ. ಈಗ ದೇವರಿಂದ ಎಲ್ಲ ಮೇಲಿಂದ ಮತ್ತು ನಮ್ಮ ಕಸ್ಟಮರ್ಸ್ ಅಭಿಪ್ರಾಯ ಅಂದರೆ ಎಲ್ಲರದ್ದು ಸಪೋರ್ಟಿಂದ ನಾವು ಒಂದು ಲೆವೆಲಿಗೆ ಬಂದಿದ್ದೇವೆ. ಈ ಲೆವೆಲ್ ಈಗ ಮಾಡ್ತಿದ್ದೇವೆ. ಈಗ ನಮ್ಮದು ಮಂತ್ಲಿ ಪ್ರೊಡಕ್ಷನ್ ಅಪ್ ಟು 50-60,000 ಪೀಸಸ್ ನಮಗೆ ಮಾತ್ರ ಕೆಪಾಸಿಟಿ ಸಹ ಇದೆ ಮಾಡಲಿಕ್ಕೆ ಪ್ರೊಡಕ್ಷನ್. ಸೊ ಈಗ ಔಟ್ ಆಫ್ ಸ್ಟೇಟ್ಸ್ನಲ್ಲೂ ಕೂಡ ನಿಮ್ಮ ಮ್ಯಾನುಫ್ಯಾಕ್ಚರ್ಸ್ ಕಂಪನಿ ಇದೆ ಅಂತ ಹೇಳ್ತೀವಿ. ಸೊ ಅಲ್ಲಿದ್ದಕ್ಕೂ ಈ ಮ್ಯಾಂಗ್ಳೂರ್ನಲ್ಲಿರುವಂತಹ ಮ್ಯಾನುಫ್ಯಾಕ್ಚರ್ ಕಂಪನಿಗೆ ಯಾವ ರೀತಿ ಕಸ್ಟಮರ್ಸ್ ಡಿಫ್ರೆನ್ಸ್ ಬರ್ತದೆ? ಕಸ್ಟಮರ್ ಡಿಫ್ರೆನ್ಸ್ ಅಂದರೆ ಮ್ಯಾಂಗ್ಳೂರಲ್ಲಿ ನಿಟ್ಸ್ ಅಂತ ಹೇಳುವಾಗ ಒಂದು ಯೂನಿಟ್ ಅಂತ ಹೇಳೋದು ನಮ್ಮದು ಒಂದೇ. ಕೋಸ್ಟಲ್ ಕರ್ನಾಟಕದಲ್ಲಿ ನಿಟ್ಸ್ ಯೂನಿಟ್ಸ್ ಅಂತ ಹೇಳೋದು ನಮ್ಮ ಹತ್ರ 60 ಮಿಷಿನ್ಸಲ್ಲಿ ಇರೋದು ನಮ್ಮದು ಒಂದೇ ಯೂನಿಟ್ ಇರೋದು. ಮತ್ತು ಅದಕ್ಕೆ ನಮಗೆ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ನಮಗೆ ಫುಲ್ಫಿಲ್ ಮಾಡಲಿಕ್ಕೆ ಆಗುತ್ತೆ. ಯಾಕಂದರೆ ಇಂಡಿಯಾದು ಹಬ್ ಇರೋದು ತಿರುಪೂರ್ ತಮಿಳ್ನಾಡು, ಅಲ್ಲಿ ಸಹ ನನ್ನ ಯೂನಿಟ್ ಇದೆ, ಅಲ್ಲಿ ಸಹ ನನ್ನದು ಪ್ರೊಡಕ್ಷನ್ ನಡೀತಾ ಇದೆ. ಅಲ್ಲಿ ಎಕ್ಸ್ಪೋರ್ಟ್ಸ್ಗೆ ನಾನು ನೋಡ್ತಾ ಇದ್ದೇನೆ. ಡೊಮೆಸ್ಟಿಕ್ ಅಂತ ಹೇಳುವಾಗ ನಾನು ಮಂಗಳೂರಲ್ಲಿ ಇರ್ತಾ ಇದ್ದೇನೆ. ನಮ್ಮದು ಅಂದರೆ ಕೆಲವರು ನಮ್ಮದು ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ನಾವು ಬೇಸಿಕಲಿ ಸ್ಟಾರ್ಟ್ ಮಾಡುವಾಗ ಎಲ್ಲ ಬಿಸ್ನೆಸ್ ಟು ಡೀಲರ್ಸ್ ನಮ್ಮದು ಮೇನ್ ಇರೋದು. ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮದೊಂದು ಡೀಲರ್ಸ್ ಇದ್ದೇವೆ. ನಾವು ಡೀಲರ್ ಜೊತೆಯಲ್ಲಿ ಟೈಅಪ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಸಪ್ಲೈ ಮಾಡ್ತಾ ಇದ್ದೇವೆ. ನಾವು ದೊಡ್ಡ ಕ್ಲೈಂಟ್ಸ್ ಅಂತ ಹೇಳುವಾಗ ನಾವು ಲ್ಯಾಂಡ್ಮಾರ್ಕ್ ದುಬೈಲಿ ಅವರಿಗೆ ಸಹ ಕೆಲಸ ಮಾಡಿದ್ದೇವೆ. ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರೋದು ದೊಡ್ಡ ಕ್ಲೈಂಟ್ ಅಂತ ಹೇಳಿದರೆ ಝೊಮ್ಯಾಟೊ. ನಿಮಗೆ ರಸ್ತೆದಲ್ಲಿ ಎಲ್ಲಿ ಹೋಗುವಾಗ ಕೆಂಪು ಕಲರ್ ಟಿ ಶರ್ಟ್ ಕಾಣ್ತದೆ, ಅದು ನಾವು ಈಗ ಆಲ್ಮೋಸ್ಟ್ ಒಂದು 3 months 4 monthಸಿಂದ ಕಂಪ್ಲೀಟಾಗಿ ನಾವು ಸ್ಟ್ರಕ್ಚರ್ ತೊಗೊಳ್ತಾ ಇದ್ದೇವೆ. ನಾವು ಸಪ್ಲೈ ಸಹ ಮಾಡ್ತೇವೆ. ನಮ್ಮ ಹಾಗೆ ಬೇರೆ ಸಹ ವೆಂಡರ್ಸ್ ಇದ್ದಾರೆ. ನಾವು ಅದರಲ್ಲಿ ಒನ್ ಆಫ್ ದಿ ವೆಂಡರ್ ನಾವು ಸಹ ಪ್ಯಾನ್ ಇಂಡಿಯಾಗೆ ನಾವು ಸಪ್ಲೈ ಅಂದರೆ ಅವ್ರದ್ದು 7 ಸ್ಟೇಟ್ಸಿಗೆ ನಾವು ಕವರ್ ಮಾಡ್ತಿದ್ದೇವೆ. ಡೈಲಿ ಅವ್ರದ್ದು ಔಟ್ಪುಟ್ 1000 ಪೀಸಸ್ ತನಕ ನಾವು ಸಪ್ಲೈ ಮಾಡಲಿಕ್ಕಿದೆ ಝೊಮ್ಯಾಟೊ ಟಿ ಶರ್ಟ್ಸ್. ಮತ್ತು ಅದು ಬಿಟ್ಟು ಅವ್ರದ್ದು ಡೊನ್ಝೋ ಅಂತ ಇನ್ನೊಂದು ಕಂಪನಿ ಇದೆ ಡೆಲಿವರೀಸ್, ಇದು ಗೂಗಲ್ದು ಒಂದು ಕಂಪನಿ, ಅವರಿಗೆ ಸಹ ನಾವು ಕೆಲಸ ಮಾಡ್ತಾಯಿದ್ದೆ. ಅವ್ರದ್ದು ಸಹ ಡೈಲಿ ಪ್ರೊಡಕ್ಷನ್ ನಮ್ಮದು ಒಂದು 600-700 ಪೀಸ್ ನಡೀತಾ ಇದೆ. ಸೊ ಅವ್ರದ್ದೊಂದು ಕಾಂಟ್ರಾಕ್ಟ್ ಕಂಪನಿ. ಮತ್ತು ಮಣಿಪಾಲ್ ಯೂನಿವರ್ಸಿಟಿ ಅವರು ಸಹ ನಮ್ಮ ಕಂಪನಿ. ಡೆಕ್ಕನ್ ಪ್ಲಾಸ್ಟಿಕ್ ಇಡ್ಬೋದು, ಕೋಸ್ಟಲ್ ಕರ್ನಾಟಕದಲ್ಲಿ ತುಂಬ ದೊಡ್ಡ ಕಂಪನೀಸ್ ಇದ್ದಾರೆ. ಅಲ್ಲಿ ಎಲ್ಲಿ ಸಹ ಟಿ ಶರ್ಟ್ಸ್ ಹಾಕಿದವರು ನಾನು ಇಷ್ಟು ಹೇಳ್ಬೋದು ಎವರ್ಗ್ರೀನ್ ದ ಟಿ ಶರ್ಟ್ಸ್ ಅಂತ. ಯಾಕೆಂದರೆ ನಾನು ಕೊಡಲಿಲ್ಲಾದರೆ ಥರ್ಡ್ ಪರ್ಸನ್ ಕೊಟ್ಟರೆ ಸಹ ಅದು ನಮ್ಮ ಟಿ ಶರ್ಟ್ ಇರುತ್ತೆ. ಅಷ್ಟು ನೋಡುವಾಗ ಒಂದು ಖುಷಿ ಇರುತ್ತೆ. ಸೊ ಯಾವ ರೀತಿ ಜರ್ನಿಯಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಸನ್ನು ನೀವು ಕೊಡ್ತೀರಿ. ಸೊ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಸ್ ಹೇಗಿದೆ? ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್ ಆಫ್ ಆಲ್ ಅಂದರೆ ಕಸ್ಟಮರ್ ಖುಷಿ ಆದರೆ ನಾನು ಖುಷಿ ಆಗಿದೆ. ಕಸ್ಟಮರ್ಗೆ ದುಃಖ ಅಂತ ಹೇಳಿದರೆ ನನಗೆ ದುಃಖ. ಯಾಕೆಂದರೆ ಅವರು ಹಣ ಕೊಟ್ಟು ತಗೊಳ್ಳುವಾಗ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಈ ಒಂದು ನಿಮ್ಮ 9 years ಬಿಸ್ನೆಸ್ ಜರ್ನಿಯಲ್ಲಿ ಸೊ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು ಆಫ್ಟರ್ 10 years ಅವರ ನೆಕ್ಸ್ಟ್ ಗೋಲ್ ಅಂತ ಒಂದಿರುತ್ತೆ? ಹೌದು, ಗೋಲ್ ಅಂದರೆ ಈಗ ಗಾರ್ಮೆಂಟ್ಸ್ ಲೈನ್ ಅಂತ ಹೇಳಿದರೆ ತುಂಬ ದೊಡ್ಡ ಲೈನ್. ನಾವು ಅದರಲ್ಲಿ ಇಷ್ಟು ಹೇಳ್ಬೋದು, ನಾವು ಅದರಲ್ಲಿ ಅಂದರೆ ಗಾರ್ಮೆಂಟ್ಸ್ ಅಂತ ಹೇಳುವಾಗ ಒಂದು ಸ್ಟ್ರೀಮ್ ಲೈನ್ ತುಂಬ ದೊಡ್ಡದು. ನಾನೀಗ ಟಿ ಶರ್ಟ್ಸ್ ಲೈನಲ್ಲಿ ಇದ್ದೇನೆ. ಇದು ಬಿಟ್ಕೊಂಡು ಸೆಕೆಂಡ್ ಲೈನ್ ಅಂತ ಹೇಳಿದರೆ ಯೂನಿಫಾರ್ಮ್ಸಲ್ಲಿ ಬರಲಿಕ್ಕೆ ನಮ್ಮ ಆಸೆ ಇದೆ ತುಂಬ. ಅದಕ್ಕೆ ನಮ್ಮದು ಪ್ಲ್ಯಾನ್ ಇದೆ. ಅದು ಈಗ ಯೂನಿಫಾರ್ಮ್ಸ್ ಅಂತ ಸ್ಟಾರ್ಟ್ ಮಾಡ್ತಿದ್ದೇನೆ. ಅಲ್ಲ, ಸ್ಕೂಲ್ ಟಿ ಶರ್ಟ್, ಸ್ಕೂಲ್ ಯೂನಿಫಾರ್ಮ್ಸ್
ಕಾರ್ಪೊರೇಟ್ ಯೂನಿಫಾರ್ಮ್ಸ್ ಅಂದರೆ ಸೂಟ್ಸ್, ಟ್ರ್ಯಾಕ್ ಸೂಟ್, ಹೋಟೆಲ್ ಇದು ಎಲ್ಲ ಹೊಸತಾಗಿ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಹೊಸ ಕಂಪನೀಸ್ ಅದಕ್ಕೆ ರಿಜಿಸ್ಟರ್ ಆಗ್ತಾಯಿದೆ. ಅದಕ್ಕೆ ಹೊಸತೊಂದು ಯೂನಿಟ್ಸ್ ರೆಡಿ ಮಾಡ್ತಿದ್ದೇನೆ. ಇನ್ನೊಂದು 1 ತಿಂಗಳ ಒಳಗಡೆ ಎಲ್ಲ ಸೆಟಪ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ನೆಕ್ಸ್ಟ್ ಗೋಲ್ಗೆ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಎವರ್ಗ್ರೀನ್ ಎಕ್ಸ್ಪರ್ಟ್ಸ್ ಮ್ಯಾನುಫ್ಯಾಕ್ಚರ್ನಲ್ಲಿ ಯಾವ ರೀತಿಯ ಟೀ ಶರ್ಟ್ಸ್ಗಳು ಪ್ರಿಂಟ್ ಆಗುತ್ತೆ, ಅದರಲ್ಲೂ ಬ್ರ್ಯಾಂಡ್ ಅಂತ ಕರೆಯಲ್ಪಡುವಂತಹ ಝೊಮ್ಯಾಟೊದಂತಹ ಕಂಪನಿಗಳು ಯಾವ ರೀತಿ ಆರ್ಡರ್ಸನ್ನು ಕೊಟ್ಟು ಯಾವ ರೀತಿ ಇಲ್ಲಿ ಟೀ ಶರ್ಟ್ಸ್ಗಳು ಪ್ರಿಂಟ್ ಆಗುತ್ತೆ, ಯಾವ ರೀತಿ ಡೆಲಿವರ್ ಆಗುತ್ತೆ, ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಎಲ್ಲದ್ರ ಕುರಿತು ನೋಡಿದ್ರಿ. ನಿಮ್ಗೆ ಯಾವುದಾದ್ರೂ ಸ್ಪೆಷಲ್ ಆರ್ಡರ್ಸ್ಗಳು ಇದ್ದರೆ, ಸ್ಪೋರ್ಟ್ಸ್ ಜರ್ಸಿಗಳು ಏನಾದರೂ ಕೊಡಬೇಕಾಗಿದ್ರೆ ಕೆಳಗೆ ಬರುವಂತಹ ನಂಬರ್ಸಲ್ಲಿ ಸಂಪರ್ಕಿಸ್ಬೋದು. ನೀವು ಕಡೆ ನಿಮ್ಮ ಆರ್ಡರ್ಸನ್ನು ಕೊಡಬಹುದು. ಸ್ಪೋರ್ಟ್ಸ್ ಜರ್ಸಿಗಳಾಗಿರ್ಬೋದು ಅಥವಾ ಕಾರ್ಪೊರೇಟ್ ಟಿ ಶರ್ಟ್ಸ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಆರ್ಡರ್ಸ್ಗಳಿದ್ರೂ ಕೂಡ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಸೊ ಇದಿಷ್ಟು ಈ ಎಪಿಸೋಡ್ನ ವಿಶೇಷ. ಮುಂದಿನ ಕೋಸ್ಟಲ್ ಹಬ್ನಲ್ಲಿ ಹೊಸದೊಂದು ಸಂಚಿಕೆಯಲ್ಲಿ ಹೊಸದೊಂದು ಜಾಗದಲ್ಲಿ ನಾವಿರ್ತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ V4 ನ್ಯೂಸ್.